ಹಾಸನ ನಗರದ ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಮೀರೈಸ್ ಫೌಂಡೇಶನ್ ಮತ್ತೆ ಬೆಂಗಳೂರಿನ ಜೆಟ್ಕಿಂಗ್ ಕಂಪನಿ ಸಂಯುಕ್ತಾಶ್ರಯದಲ್ಲಿ ಗುರುವಾರ ಹಮ್ಮಿಕೊಳ್ಳಲಾಗಿದ್ದ ಡ್ರೋನ್ ಹಾರಿಸುವ ಶೋ ಕಾರ್ಯಕ್ರಮ ನೂರಾರು ಮಕ್ಕಳ ಎದುರು ಯಶಸ್ವಿಯಾಗಿ ನಡೆದಿದೆ. ಈ ವೇಳೆ ಮಾತನಾಡಿದ ಮಲ್ನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಆರ್ ಟಿ ದೇವೇಗೌಡರು, ಓದುವರ ಜೊತೆಗೆ ಇಂತಹ ಒಂದು ಸಾಧನೆ ಮಾಡುವ ಮನೋಭಾವ ಮಕ್ಕಳಲ್ಲಿ ಬರಬೇಕು, ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಮಲ್ನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಅವರು ಮಾತನಾಡಿ, ಈ ಡ್ರೋನ್ ರೈತ ಸಂಕುಲಕ್ಕೆ ಉಪಯುಕ್ತವಾಗುತ್ತೆ. ಡ್ರೋನ್ ಅಂದ್ರೆ ಬರೀ ಕ್ಯಾಮೆರಾ ಹಾರಿಸೋದು ಮಾತ್ರ ಅಲ್ಲ, ರೈತರು ಬೆಳೆಯುವ ಕೃಷಿ ಬೆಳೆಗಳಿಗೆ ಔಷಧಿ ಸಿಂಪಡಣೆ, ಕಳೆನಾಶಕ ಸಿಂಪಡಣೆ ಹೀಗೆ ಅನೇಕ ರೀತಿಯಲ್ಲಿ ರೈತ ಸಂಕುಲಕ್ಕೆ ಇದು ಉಪಯೋಗ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಈ ವೇಳೆ ಪ್ರಾಂಶುಪಾಲರಾದ ಎಜೆ ಕೃಷ್ಣಯ್ಯ, ಹೋಲಿ ಚಿಲ್ಡ್ರನ್ ಶಾಲೆಯ ಗಿರೀಶ್, ಗೀತಾ ಕಿರಣ್, ವಿವಿಧ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಜರು. Next, smooth takeoff and landing. Smooth takeoff and idea. Yes. Stability kuda check ಮಾಡ್ತೀವಿ. Direction control forward. ಮಲ್ನಾಡು ಇಂಜಿನಿಯರಿಂಗ್ ಕಾಲೇಜು ಪರವಾಗಿ ಅದರ ಅಧ್ಯಕ್ಷನಾದ ನಾನು ಶುಭವನ್ನು ಕೋರ್ತಾ, ಇದೊಂದು ಅತ್ಯುತ್ತಮವಾದ ಅಪೂರ್ವವಾದ ಒಂದು ಸನ್ನಿವೇಶ. ಯಾಕೆಂದ್ರೆ ನಮ್ಮ ಕಾಲೇಜಿನವರೇ ಇದನ್ನ ವಿದ್ಯಾರ್ಥಿಗಳು ಮತ್ತು ಕಂಪನಿಯವರು ಸೇರಿ ನಮ್ಮ ಡಾಕ್ಟರ್ ಗೀತಾ ಕಿರಣ್ ಅವರ ನೇತೃತ್ವದಲ್ಲಿ ಇದೊಂದು ಹೊಸ ಪ್ರಯೋಗವನ್ನು ನಾವು ಮಾಡಿದ್ದೇವೆ. ಏಕೆಂದ್ರೆ ವಿದ್ಯೆಯ ಜೊತೆಗೆ ಓದುವುದರ ಜೊತೆಗೆ ಇಂಥ ಒಂದು ಸಾಧನೆಯನ್ನ ಮಾಡ್ತಕ್ಕಂಥ ಮನೋಭಾವ ಮಕ್ಕಳಲ್ಲಿ ಬರಲಿ ಅಂತ ಅನ್ನೋದ್ರಿಂದ ನಾವು ಇದನ್ನು ಆಯೋಜಿಸಿದ್ದೇವೆ. ತಾವೆಲ್ಲ ಮುಂದೆ ಉತ್ತಮ ಪ್ರಜೆಗಳಾಗ್ತಕ್ಕಂಥವರು. ಇಂದು ನಾವು ಒಂದು ಹೊಸ ಯುಗಕ್ಕೆ ಕಾಲಿಡುವಂತಹ ಸನ್ನಿವೇಶ. ಯಾರು ಡಿಗ್ರಿ ಮಾಡಿದ ಹುಡುಗರಲ್ಲ, ಇವರು PUC ಈಗ ತಾನೇ ಮುಗಿಸಿ ಮನೆಯಲ್ಲಿ ಕೂತಿದ್ದಂತ ಈ ವೆಕೇಶನ್ ಟೈಮ್ ನಲ್ಲಿ ಮೀರೈಸ್ ಫೌಂಡೇಶನ್ ಮತ್ತು ಸ್ಟಾರ್ಟ್ಅಪ್ ಕಂಪನಿ ಬೆಂಗಳೂರು ಇವರ ಸಹಯೋಗದಲ್ಲಿ ಈ ಒಂದು ಕಾರ್ಯವನ್ನ ಯಶಸ್ವಿಯಾಗಿ 3 ದಿವಸಗಳ ಕಾಲ ಮಾಡಿ ಇಂದು ಅದರ ಉಪಯೋಗವನ್ನ ಮಕ್ಕಳಿಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಈ ಡ್ರೋನ್ ರೈತ ಸಂಕುಲಕ್ಕೆ ಬಹಳ ಉಪಯುಕ್ತವಾದಂತದ್ದು. ಇದು ಬರೀ ಕ್ಯಾಮ್ರಾ ಸೆರೆ ಹಿಡಿಯುತ್ತದಲ್ಲ, ಔಷಧಿ ಸಿಂಪಡಣೆ ಇರ್ಬೋದು, ಕಳೆನಾಶಕ ಸಿಂಪಡಣೆ ಇರ್ಬೋದು, ಎಲ್ಲಾ ರೀತಿಯಲ್ಲೂ ಇದು ರೈತ ಸಂಕುಲಕ್ಕೆ ಬಹಳ ಉಪಯುಕ್ತವಾದಂತಹ ಈ ಡ್ರೋನ್ ಸಂಸ್ಥೆಯನ್ನ ನಮ್ಮ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ದೊಡ್ಡ ಕಂಪನಿಯಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದು ನಮಗೆ ಹೆಮ್ಮೆಯ ವಿಷಯ. ಇಂಥ ಒಂದು ಮಹತ್ ಕಾರ್ಯಕ್ಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ PU ಕಾಲೇಜಿನ ಮಕ್ಕಳಿಗೆ ಶುಭವನ್ನ ಕೋರಿ, ಇಂಥ ಒಂದು ಕೆಲಸದಲ್ಲಿ ಭಾಗಿಯಾಗಿ ರಾಜ್ಯಕ್ಕೆ ಮತ್ತು ದೇಶಕ್ಕೆ ನಿಮ್ಮದೇ ಆದಂತಹ ಕೊಡುಗೆಯನ್ನು ನೀಡ್ತಕ್ಕಂಥ ಈ ಕಾರ್ಯ ಯಶಸ್ವಿಯಾಗಲಿ, ನಿಮಗೆಲ್ಲರಿಗೂ ಶುಭವಾಗಲಿ. ಈ ಕಾರ್ಯವನ್ನ ಆಯೋಜಿಸ್ತಕ್ಕಂಥ ಡಾಕ್ಟರ್